ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ರೋಜ್ಗಾರ್ ದಿವಸ ಆಚರಣೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀಕಾಂತ್ ಇವರು ನರೇಗಾದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸಂಡೂರು ತಾಲೂಕು ಸೋವಿನಹಳ್ಳಿ ಗ್ರಾಮ ಪಂಚಾಯಿತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ನಿರ್ವಹಿಸುತ್ತಾ ಇರುವ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯ ಹಾಗೂ ಸೌಕರ್ಯವನ್ನು ಒದಗಿಸಲಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ತಾಲೂಕು ನರೇಗಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ದಾರೆ. ತಾಲೂಕಿನ ಸುಬಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಬಿನಹಳ್ಳಿ ಗ್ರಾಮದ ಚಿಕ್ಕ ಕೆರೆಯಲ್ಲಿ ಮತ್ತು ದೊಡ್ಡ ಕೆರೆಯಲ್ಲಿ ಕಾಮಗಾರಿ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಗುರುವಾರ ಆಯೋಜನೆ ಮಾಡಲಾಗಿದ್ದ ತಾಲೂಕು ಮಟ್ಟದ ನರೇಗಾ ದಿವಸ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನರೇಗಾ ಕೂಲಿ ಕಾರ್ಮಿಕರಿಗೆ ತಮ್ಮ ತಮ್ಮ ಗ್ರಾಮಗಳಲ್ಲೇ ಜನರಿಗೆ ಕೆಲಸ ನೀಡುವ ಮೂಲಕ ಗುಳೆ ಹೋಗುವುದನ್ನು ತಡೆಯುವುದೇ ನರೇಗಾ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಇನ್ನು ನರೇಗಾ ಕೂಲಿ ಕಾರ್ಮಿಕರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ಮೊದಲ ಹಾಜರಾತಿ ಬಳಿಕ 4 ತಾಸು ಸಮಯ ಇರುತ್ತೆ. 4 ತಾಸಿನೊಳಗೆ ಕೊಟ್ಟ ಕೆಲಸವನ್ನ ಇರುವ ಸಮಯದಲ್ಲಿ ಮುಗಿಸಬಹುದು ಎಂದರು. ಯೋಜನೆ ಅಡಿ ಒಂದು ಕುಟುಂಬಕ್ಕೆ ಪ್ರತಿ ಆರ್ಥಿಕ ವರ್ಷದಲ್ಲಿ 100 ಮಾನವ ಕೂಲಿ ದಿನವನ್ನ ನೀಡಲಾಗಿದೆ. ದಿನಕ್ಕೆ 349ರಂತೆ 100 ದಿನಕ್ಕೆ 34,500 ರೂಪಾಯಿ ಕೂಲಿ ಹಣ ಪಡೆಯಬಹುದು. ಇನ್ನು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ದಿನವೊಂದಕ್ಕೆ ನಿಗದಿತ ಕೂಲಿ ಪಡೆಯಲು ನಿರ್ವಹಿಸಬೇಕಾದ ಕೆಲಸದ ಪ್ರಮಾಣದಲ್ಲಿ 50% ರಿಯಾಯಿತಿ ಇದೆ. ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಿಸಲು ಗರ್ಭಿಣಿ 6 ತಿಂಗಳು ತುಂಬಿದ ಹಾಗೂ ಬಾಣಂತಿಯರಿಗೆ ಮಗು ಜನನದ ನಂತರ 6 ತಿಂಗಳ ತನಕ ಕೆಲಸದ ಪ್ರಮಾಣದಲ್ಲಿ 50% ರಿಯಾಯಿತಿ ಇದೆ. ಕಾಮಗಾರಿಯಲ್ಲಿ 60ಕ್ಕಿಂತ ಹೆಚ್ಚಿನ ಪ್ರಮಾಣದ ಮಹಿಳೆಯರನ್ನು ಹೊಂದಿರುವ ಕಾಮಗಾರಿಯಲ್ಲಿ ಮಹಿಳೆಯರು ನಿರ್ವಹಿಸಬೇಕಾದ ಕೆಲಸದ ಪ್ರಮಾಣದಲ್ಲಿ 10% ರಿಯಾಯಿತಿ ನೀಡಲಾಗಿದೆ ಎಂದರು. 4 ಗಂಟೆವರೆಗೂ ಇರಬೇಕು ನೀವೆಲ್ಲ. ಈಗ ಇದು ಕೆಲಸದ ಆಧಾರ ಮೇಲೆ ಇರತಕ್ಕಂಥ ಕೂಲಿ. ನೀವು ಬೆಳಗ್ಗೆ ಒಂದು ಸಾರಿ ಬಂದು ಸಾಯಂಕಾಲ ಹೋದ್ರಿ ಅಂದ್ರೆ ಕೆಲಸ ಆಗಿರ್ಬೇಕಲ್ಲಿ. ಆ ಕೆಲಸದ ಆಧಾರದ ಮೇಲೆ ನಿಮ್ಗೆ 349 ರೂಪಾಯಿ ನಿಮ್ಗೆ ಕೂಲಿ ನಿಗದಿ ಆಗುತ್ತೆ ಒಂದು ದಿವಸಿಗೆ. ಈಗ ಬೇಸಿಗೆ ಕಾಲ ಇರೋದ್ರಿಂದ ನಿಮ್ಗೆ ಕುಡಿ ನೀರಿನ ವ್ಯವಸ್ಥೆ ಇರುತ್ತೆ. ಮತ್ತು ನಿಮ್ಗೆ ಇನ್ನೂ ಕ್ಯಾನ್ ಬೇಕಾದ್ರೆ ಹೆಚ್ಚಿಗೆ ನಾವು ವ್ಯವಸ್ಥೆ ಮಾಡ್ತು. ಮತ್ತು ನೆರಳಿನ ವ್ಯವಸ್ಥೆ ಕೂಡ ಮಾಡ್ಬೇಕಂತೇಳಿ ನಮ್ಮ ಮ್ಯಾಲಿನ ಆದೇಶ ಆಗಿದೆ. ನಾವು ಅದನ್ನು ಕೂಡ ವ್ಯವಸ್ಥೆ ಮಾಡ್ತು. ಒಟ್ಟಾರೆ ಏನೇ ಸ್ವಲ್ಪ ನಿಮ್ಗೆ ಏನಾದರೂ ಆರೋಗ್ಯ ತೊಂದರೆ ಇತ್ತಂದ್ರೆ ನೀವು ಸ್ವಲ್ಪ ಅಲ್ಲಿ ಸಂಬಂಧಪಟ್ಟ ಮೀಟಿಂಗ್ಗಳಿಗೆ ತಿಳಿಸಬೇಕು. ಒಂದು ವಿಶ್ರಾಂತಿ ತಗೊಳ್ಬೇಕು. ಬೇಸಿಗೆ ಇದೆ ಮತ್ತು ನಿಮ್ಗೆ ಅನಾರೋಗ್ಯ ಕೆಡ್ತಂದ್ರೆ ಮತ್ತೆ ಹೆಚ್ಚಿನ ಪ್ರಾಬ್ಲಮ್ ಆಗ್ಬಾರ್ದು. ಆದಷ್ಟು ಮಟ್ಟಿಗೆ ನಿಮ್ಮ ಆರೋಗ್ಯ ಕಾಪಾಡ್ಕೊಂಡು ಕೆಲಸ ಮಾಡ್ಕೊಂಡ್ಬಿಡ್ರೆ ಆಯ್ತು. 11 ಗಂಟೆಗೆ ಇರ್ತೀವಿ ಸರ್. 11 ಗಂಟೆಯಿಂದ ಅದು MMF ಆಫ್ ಮಾಡಿದಾರೆ. ಈಗ ಅಟೆಂಡೆನ್ಸ್ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಹಾಕ್ಬೇಕು. ನೀವು ಅದು ವ್ಯವಸ್ಥೆ ಮಾಡ್ಕೋಬೇಕು. ಜೊತೆಗೆ ನೀವು ಕೆಲಸದ ಆಧಾರದ ಮೇಲೆ ಇರತಕ್ಕಂಥ ಕೂಲಿ. ನೀವು ಒಂದಿನ ಬೆಳಗ್ಗೆ ಬಂದು ಸಾಯಂಕಾಲವರೆಗೆ ಸುಮ್ಮನೆ ಕೂತು ಹೋಗೋದಲ್ಲ. ಕೆಲಸ ಎಷ್ಟು ಅದರದ ಆಧಾರದ ಮೇಲೆ ನಿಮಗೆ ಗರಿಷ್ಠ 349ವರೆಗೂ ಇರ್ತಕ್ಕಂಥದ್ದು. ಅದರೊಳಗೆ ನೀವು ಕಡಿಮೆ ಮಾಡಿದ್ರೆ ಅಂದ್ರೆ ಕಡಿಮೆ ಕೂಲಿ ಬರುತ್ತೆ. ಸರ್, ಈಗ ಇವರು ಲೇಬರ್ಗಳು ಏನು ಕೇಳ್ತಾರಂದ್ರೆ ಸಾಮಗ್ರಿಗಳದ್ದು ನಮಗೆ ಗುದ್ದೆ ಅನ್ಸಕ 6 ಅನ್ಸಕ ಕೇಳ್ತಾರೆ. ಅದಕ್ಕೆ ಏನಂತ ನೀವು ಅದಕ್ಕೆ ಏನು ಹೇಳ್ತೀವಿ? ಅದು ಮೊದಲು ಹೋದ ವರ್ಷ ಇತ್ತೆಲ್ಲ. ಈ ಸರಿ ತೆಗೆದಿರೋದು ನಿಮಗೆ ಪ್ರತಿ ದಿವಸ 10 ರೂಪಾಯಿ ಅಂತ ನಿಗದಿಪಡಿಸಿರೋ ಸಾಮಗ್ರಿ ವೆಚ್ಚ ಅಂತೇಳಿ. ಈ ಸರಿ ಸಾಮಗ್ರಿ ವೆಚ್ಚ ಇಲ್ಲ. ನೀವು ಆ ಕೂಲಿ ಒಳಗಡೆ ಏನು ಮಾಡಬೇಕು ಅದನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸರಿ, ಕೆಲಸ ಸಮಯದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಏನಾದರೂ ಆದರೆ ಅಷ್ಟೇ